ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಿಸಿ ಜೋಳದ ರೊಟ್ಟಿಗೆ ಈ ಕುಂಬಳಕಾಯಿ ಎಲೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕುಂಬಳಕಾಯಿ ಎಲೆ ಬೆಳೆದಿರ್ತದಲ್ಲ, ಅವಾಗ ನಾವು ವರ್ಷದಾಗ ಒಂದು ಸಲ ಈ ಪಲ್ಯ ತಿನ್ನೋದ್ರಿಂದ ಕಣ್ಣಿಗೆ ಮತ್ತು ಹಾರ್ಟಿಗೆ ಇದಕ್ಕೆಲ್ಲ ಒಳ್ಳೆಯದು. ನೋಡಿ, ಇದು ಕುಂಬಳಕಾಯಿ ಪಲ್ಯನ ತುಂಬಾ ಈಸಿಯಾಗಿ ಪಟಾಪಟ್ ಅಂತ 5 ಮಿನಿಟಲ್ಲಿ ಮಾಡ್ಕೊಳ್ಬೋದು. ಆದರೆ ಇದನ್ನು ಕ್ಲೀನ್ ಮಾಡ್ಕೋದು ಇಂಪಾರ್ಟೆಂಟು. ನೋಡಿ, ಈ ಥರ ಎಲೆಗಳನ್ನ ತೊಗೊಂಡಿದ್ದೀನಿ. ಮುಂದಿನ ಕುಡಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ. ಎಳೆ ಎಳೆ ಚಿಕ್ಕದಾಗಿ ಎಲೆ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ನಾವು ಈ ಒಂದೊಂದೇ ಎಲೆಗಳನ್ನ ನೋಡ್ಕೊಂಡು, ಇದರಲ್ಲಿ ಹುಳ ಇರತ್ತೆ, ಚಿಕ್ಕ ಚಿಕ್ಕ ಹುಳ ಇರುತ್ತೆ. ಅದಕ್ಕೆ ಒಂದೊಂದೇ ಎಲೆನ ನೋಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಕ್ಲೀನಾಗೆ ತೆಗೆದಿಟ್ಕೊಳ್ಬೇಕು. ಈಗೆಲ್ಲ ತೆಗೆದಿಟ್ಕೊಂಡು ನಾನು 2ರಿಂದ 3 ಸಲ ನಾವು ಇದನ್ನು ತೊಳಿಬೇಕು. ಯಾಕಂದರೆ ಇದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಮತ್ತು ಈ ರೈತರೆಲ್ಲ ಕೀಟನಾಶಕ ಹೊಡೆದಿರ್ತಾರಲ್ಲ, ಅದ್ರದ್ದು ಅಂಶ ಹೋಗ್ಲಂತೇಳಿ ನಾವು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಇನ್ನೊಂದು ಸಲ ನಾನು ನೀರು ಬಿಟ್ಟಿದ್ದೀನಿ. ಇದರಲ್ಲಿ ಮಣ್ಣಿನ ಅಂಶ ಮತ್ತು ಕೀಟನಾಶಕ ಇರುತ್ತಲ್ಲ, ಅದು ಹೋಗಲ್ಲ ಅಂಥೇಳಿ ತೊಳಿತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಈ ಥರ ನಾರು ತಕ್ಕೋಬೇಕು. ನಾವು ದಪ್ಪ ಎಲೆ ಇದ್ದರೆ ಈ ಥರ ನಾರನ್ನು ತಕ್ಕೋಬೇಕು. ಎಳೆ ಕುಡಿ ಇದ್ದರೆ ಇನ್ನೂ ಚೆನ್ನಾಗಿರತ್ತೆ. ಅದ್ರ ಕಾಂಡನೂ ಚೆನ್ನಾಗಿರತ್ತೆ. ನೋಡಿ, ಅದನ್ನು ಕಟ್ ಮಾಡ್ಕೊಂಡು ನಾವು ಈ ಥರ ಅದರೊಳಗಿನ ನಾರನ್ನು ತೆಗಿಬೇಕು. ಯಾಕಂದರೆ ನಾರು ತಿನ್ಲಿಕ್ಕಾಗಲ್ಲ ಅಂಥೇಳಿ. ಅಥವಾ ಈ ಥರ ನಾವು ಎಲೆಗಳನ್ನ ಕೈಲೇ ಬಿಡಿಸಿಟ್ಕೊಳ್ಬೋದು. ನೋಡಿ, ಅಥವಾ ನಿಮಗೆ ಈ ಥರ ಕ್ಲೀನ್ ಮಾಡಲಿಕ್ಕೆ ಬರಲ್ಲ ಅಂದರೂ ನಾವು ಇದನ್ನು ಎಲೆಗಳನ್ನ ಈ ಥರ ಹರಿದಿಟ್ಕೊಳ್ಬೋದು. ಅಥವಾ ಇನ್ನೊಂದು ಥರ ಮೆಥಡನ್ನು ಹೇಳ್ಕೊಡ್ತೀನಿ ನೋಡಿ ಇದೇ ವಿಡಿಯೋದಲ್ಲಿ. ಈ ಎಲೆಗಳನ್ನ ನಾವು ಭಾಳ ಬಲ್ತಿದ್ರೆ ಈ ಥರ ಮಾಡ್ಕೊಳ್ಬೇಕು. ಯಾಕಂದರೆ ದಪ್ಪನ ಎಲೆ ಇದ್ದರೆ ಪಲ್ಯ ಬೇಯಲ್ಲ ಮತ್ತು ರುಚಿನೂ ಇರಲ್ಲ. ನೋಡಿ, ನಾನೀಗ ಕಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈ ಎಲೆಗಳನ್ನ ನೀವು ಬರೆದಿದ್ರೆ ಈ ಥರ ಎಲೆಗಳನ್ನ ಜೋಡಿಸ್ಕೊಂಡು ಎಲೆಗಳನ್ನ ಕ್ಲೀನಾಗೆ ನೋಡ್ಕೊಳ್ಳಿ. ಯಾಕಂದರೆ ನಾನು ಈ ಎಲೆಗಳನ್ನ ಕ್ಲೀನ್ ಮಾಡುವಾಗ 2-3 ಕಿಡಿಗಳು ಬಂದಿದ್ವು. ಈಗ ಇದನ್ನು ನಾವು ಒಂದು ಕೈ ಮುಷ್ಟಿಗೆ ಎಷ್ಟಾಗುತ್ತೆ ಅಷ್ಟು ಇಟ್ಕೊಂಡು ಇದನ್ನ ಮೆತ್ತೆ ಕಟ್ ಮಾಡೋ ಥರ ಅಥವಾ ಸಬ್ಬಸ್ಗೆ ಕಟ್ ಮಾಡೋ ಥರ ಈ ಥರ ಜೋಡಿಸಿಟ್ಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಮಗೆ ಸಾಧ್ಯವಾದಷ್ಟು ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅಂದ್ರೇ ಚೆನ್ನಾಗಿ ಬೇಯುತ್ತೆ ಇದು. ಈ ಕುಂಬಳಕಾಯಿ ಪಲ್ಯ ತಿಂದಿರ್ತೀವಿ. ಒಂದು ಸಲ ಕುಂಬಳಕಾಯಿ ಎಲೆಗಳನ್ನ ಒಂದು ಸಲ ಮಾಡ್ತೀನಿ ನೋಡಿ, ಚೆನ್ನಾಗಿರತ್ತೆ. ಇದು ರುಚಿಯಾಗಿರತ್ತೆ. ನೋಡಿ, ನಾನೀಗ ಎಲ್ಲ ಕುಂಬಳಕಾಯಿ ಎಲೆಗಳನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕನ್ನು ನಾವು ಒಂದು ಮಸಾಲೆ ಹಸಿ ಖಾರ ಮಾಡ್ಕೊಳ್ಳೋಣ. ಹಸಿ ಖಾರ ಇದ್ರೇ ರುಚಿ ಇದಕ್ಕೆ. ಈಗ ನಾವು ಹಸಿ ಖಾರಕ್ಕೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜವಾರಿ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 5-6 ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಇದಕ್ಕೇ ನಾವು ಹಸಿ ಖಾರ ಅಂತೀವಿ. ನೋಡಿ, ಹಸಿ ಖಾರನೂ ರೆಡಿಯಾಗಿದೆ. ಈಗ ಇದಕ್ಕನ್ನು ನಾವು 2-3 ಸ್ಪೂನ ತೊಗರಿಬೇಳೆ ಅಥವಾ ಕಡಲೆಬೇಳೆ ಮಿಕ್ಸ್ ಇದ್ದದನ್ನು ನಾವು ಈ ಥರ ನೆನೆ ಇಟ್ಕೊಳ್ಬೇಕು. ಒಂದು ಅರ್ಧ ತಾಸು ನೆನೆ ಇಟ್ಟರೆ ರೆಡಿ ಆಗುತ್ತೆ. ನಾವು ಈ ಕುಂಬಳ ಎಲೆಗಳನ್ನ ಕ್ಲೀನ್ ಮಾಡೋದ್ರೊಳಗೆ ಈ ಬೇಳೆ ನೆನೆದು ಬಿಡುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ನೆನೆದಿದೆ. ಈ ಥರ ನೆನೆದಿರಬೇಕು ಅಂದ್ರೇ ಚೆನ್ನಾಗಿ. ಯಾಕಂದರೆ ನಾವು ಕುಂಬಳ ಎಲೆಗಳನ್ನ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಡ್ದಂತ ಹೇಳ್ತಾ ಇದ್ದೀನಿ. ಈ ಕುಂಬಳ ಎಲೆನೂ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ನೋಡಿ, 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೇ ಸ್ವಲ್ಪ ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೇ ನಾನು ಹಸಿ ಖಾರ ಹಾಕೋತಾ ಇದ್ದೀನಿ. ನೋಡಿ, ಹಸಿ ಖಾರ ಹಾಕೊಂಡು ನಾವೀಗ, ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಅಂಥೇಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಂದ ಹಸಿ ಘಾಟ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಭಾಳ ಹೊತ್ತೂ ಬೇಯಿಸ್ಕೊಳ್ಬೇಡ್ದು ನಾವು. ಈಗ ನಾನು ಕುಂಬಳಕಾಯಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಕಾಣ್ತಾ ಇದೆ. ಈಗ ಈ ಪಾತ್ರೆ ತುಂಬ ಕಾಣ್ತಾ ಇದೆ ನೋಡಿ. ಆಮೇಲೆ ಫ್ರೈ ಆದಮೇಲೆ ಸ್ವಲ್ಪ ಕಾಣತ್ತೆ. ಇದನ್ನು ನಾವೀಗ ಉರಿನ ಜೋರು ಇಟ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೇ ಇದು ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನು ಹೈ ಫ್ಲೇಮ್ ಇಟ್ಕೊಂಡೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ
ಇನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇರಬೇಕು ನೋಡಿ. ಈಗ ಹೈ ಫ್ಲೇಮ್ 3 ಮಿನಿಟ್ ಆದ ಬಳಿಕ ಸ್ವಲ್ಪ ಆಗಿದೆ ನೋಡಿ. ಇದು ಕುಂಬಳಕಾಯಿ ಎಲೆ ಸಲಾಡ್ ಮಾಡ್ಬೋದು ಅಥವಾ ಸಾಂಬಾರನ್ನು ಮಾಡ್ಬೋದು. ಈ ಥರ ಸ್ವಲ್ಪ ಫ್ರೈ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಂತೇಳಿ ನಾನು ಈ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ವರ್ಷದಾಗರ ಒಂದು ಸಲ ಈ ಥರ ಕುಂಬಳಕಾಯಿ ಎಲೆಗಳು ಸಿಕ್ಕರೆ ಈ ಥರ ಮಾಡ್ಕೊಂಡು ತಿಂದು ನೋಡಿ, ರೊಟ್ಟಿಗೆ ಅದು ಚೆನ್ನಾಗಿರತ್ತೆ. ಈಗ ಇದನ್ನು ನಾನು 1 ಮಿನಿಟ ಜೋರು ಉರಿ ಇಟ್ಟ ಬೇಯಿಸ್ಕೊತೀನಿ ನೋಡಿ. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈಗ ನೀರಿನ ಅಂಶನೂ ಕಮ್ಮಿ ಆಗಿದೆ. ಒಂದು 3 ಮಿನಿಟ್ ಒಳಗೆ ಅಷ್ಟೇ, 3 ಮಿನಿಟ್ ಅಷ್ಟೇ ಫ್ರೈ ಮಾಡ್ಬೇಕು ನಾವು. ಸ್ವಲ್ಪ ನೀರಿನ ಅಂಶನೂ ಹೋಗಿರುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ. ಈ ಎಲೆ ಸ್ವಲ್ಪ ದಪ್ಪ ಎಲೆ ಇದೆ ಅಂಥೇಳಿ ನಾನು 3 ಮಿನಿಟ್ ಬೇಯಿಸ್ಕೊಂಡಿದ್ದೀನಿ. ಎಳೆ ಕುಡಿ ಆದರೆ ಇನ್ನೂ ರುಚಿ ಇರುತ್ತೆ ನೋಡಿ. ಈಗ ನಾನು ನೆನೆಸಿದಂಥ ತೊಗರಿಬೇಳೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ರುಚಿಗೆ ಆಪ್ಷನಲು, ಬೇಕಂದರೆ ಹಾಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈ ತೊಗರಿಬೇಳೆ ಹಾಕೋದ್ರಿಂದನೇ ಇದ್ರ ರುಚಿ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಎಲೆ ಪಲ್ಯ ಅಷ್ಟೇ ರುಚಿಯಾಗಿದೆ ನೋಡಿ. ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ನಾವು 1-2 ಮಿನಿಟ್ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಾನು ಯಾಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿ. ಇದಕ್ಕೇನು ಮಸಾಲೆ ಬೇಡ, ಏನೂ ಬೇಡ. ಒಂದು ಹಸಿ ಖಾರ ಇದ್ದರೆ ಅಷ್ಟೇ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಎಲ್ಲ ಬದಿಗೂ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ. ಹಾಗೆ 2 ಮಿನಿಟ್ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈ ಉಸುಳಿ ಅದು ಮಾಡ್ತೀವಲ್ಲ ಆ ಥರ ನಾವು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾದ ಕುಂಬಳಕಾಯಿ ಎಲೆ ಪಲ್ಯ ರೆಡಿ. ಇದು ಬಿಸಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸೈಡ್ ಡಿಶ್ಗಾಗಿ ಯೂಸ್ ಮಾಡ್ಬೋದು, ಚಪಾತಿಗೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ನಾನಿಲ್ಲಿ ಒಂದು ಬಿಸಿ ರೊಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕುಂಬಳಕಾಯಿ ಪಲ್ಯ ಮಾಡಿರ್ತೀರಿ, ಒಂದು ಸಲ ಕುಂಬಳ ಎಲೆ ಪಲ್ಯನೂ ಎಲೆಗಳ ಪಲ್ಯ ಕಡಿ ಉರಿ ಇದ್ದಿದ್ದನ್ನು ತೊಗೊಂಬರ್ರಿ ಮುಂದಿದ್ದ. ಅದ ಪಲ್ಯ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಡಯಟ್ ಮಾಡೋರಿಗೆ, ಈ ಕ್ಯಾಲರಿ ಮತ್ತು ಕೊಲೆಸ್ಟ್ರಾಲ್ ಇರೋರಿಗಂತೂ ಇನ್ನೂ ಅದ್ಭುತವಾಗಿರುತ್ತೆ ಇದು ಕುಂಬಳಕಾಯಿ ಎಲೆ ಪಲ್ಯ. ರೊಟ್ಟಿ ರೆಡಿಯಾಗಿದೆ ನೋಡಿ. ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ನಾನು ಬಿಸಿ ರೊಟ್ಟಿ ಜೊತೆ ಇದನ್ನು ಹೆಂಗೆ ಸವೇದಂತ ಹೇಳ್ತೀನಿ ನೋಡಿ. ಬಿಸಿ ರೊಟ್ಟಿ ಮಾಡ್ಲಿಕ್ಕೆ ಬರದೇ ಇದ್ದವರು ಚಪಾತಿ ಜೊತೆಗೆ ತಿನ್ನಿರಿ, ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿನ್ನಿರಿ ನೋಡಿ. ನಾನೀಗ ಬಿಸಿ ರೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಕುಂಬಳಕಾಯಿ ಎಲೆಗಳ ಪಲ್ಯಗಳನ್ನ ಯೂಸ್ ಮಾಡ್ಕೊಂಡು ಪಲ್ಯ ಮಾಡ್ತೀವಿ. ಇದನ್ನು ಸಾಂಬಾರು ಮಾಡ್ಬೋದು ಮತ್ತು ಸಲಾಡನ್ನು ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ. ನಾನು ಕುಂಬಳಕಾಯಿ ಎಲೆನ ಹಾಗೆ ಡೆಕೋರೇಷನ್ಗೆ ಇಟ್ಟಿದ್ದೀನಿ, ಅದನ್ನು ತಿನ್ನಲಿಕ್ಕಾಗಲ್ಲ ನೋಡಿ. ಈ ಥರ ನಾವು ಬೇಷನ ಪಲ್ಯ ಮಾಡಿನ ತಿನ್ನಬೇಕು. ಬಿಸಿ ರೊಟ್ಟಿ ಚಪಾತಿಗೆ ರುಚಿಯಾದ ಕುಂಬಳಕಾಯಿ ಪಲ್ಯ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.